ನಡೆದಂಥ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು. ವೈಕುಂಠ ಏಕಾದಶಿಯ ಈ ಸಂದರ್ಭದಲ್ಲಿ ನಡೆದಂಥ ಘಟನೆ ಭಾಳ ದುಃಖಕರ ಆಗುತ್ತೆ. 6 ಸಾವಾಗಿದೆ, ಇನ್ನೂ 50 ಜನ ಹಾಸ್ಪಿಟಲ್ನಲ್ಲಿದ್ದಾರೆ. ನನಗನ್ಸುತ್ತೆ ಅಲ್ಲಿಯ ಆಡಳಿತ ಮಂಡಳಿ ವೈಕುಂಠ ಏಕಾದಶಿ ದಿನ ಲಕ್ಷಾಂತರ ಜನ ಬರ್ತಾರೆ ಅಂತನ್ನುವಂಥ ಒಂದು ಅವರಿಗೆ ಕಲ್ಪನೆ ಇಲ್ವಾ? ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾರೆ. ಸೊ ಅವರಿಗೊಂದು ವ್ಯವಸ್ಥೆ, ಗದ್ದಲ ಗೊಂದಲ ಆಗದೇ ಇರೋ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಆ TTDದು. ಅವರು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಂಡು ಆ ಸಾವುಗಳಿಗೆ ಆ ಆಡಳಿತ ಮಂಡಳಿ ಕಾರಣ ಅಂತ ಹೇಳ್ತೀನಿ. ಆಡಳಿತ ಮಂಡಳಿದವ್ರನ್ನ ಹೊರಗೆ ಹಾಕಬೇಕು. ಅವ್ರನ್ನ ದೇವಸ್ಥಾನಕ್ಕೆ ಬಂದಂಥವ್ರನ್ನ ಸಾವು ಆಗುತ್ತೆ ಅಂತಂದ್ರೆ ಬೇಜವಾಬ್ದಾರಿ ಇದೆ. ಇದು ಅತ್ಯಂತ ಬೇಜವಾಬ್ದಾರಿ ಇದು. ಇಷ್ಟು ಲಕ್ಷಾಂತರ ಜನ ಬರ್ತಾರೆ, ಅದು ಬಂದ್ರೆ ಅವ್ರ ವ್ಯವಸ್ಥೆ, ಅವರಿಗೆ ಸರಿಯಾದ ಸುರಕ್ಷತೆ ಮಾಡುವಂತಹದ್ದು ಜವಾಬ್ದಾರಿ ಅವ್ರದ್ದು. ಮತ್ತು ಆನ್ಲೈನ್ ಎಲ್ಲ ವ್ಯವಸ್ಥೆ ಇದೆ ಇವತ್ತು. ಸೊ ಆನ್ಲೈನ್ನಲ್ಲಿ ಇಷ್ಟು ಜನ ಬರ್ತಾರೆ ಅಂತನ್ನುವಂಥದ್ದು ಗಣನೆಗೆ ತಗೊಂಡು, ಡೈರೆಕ್ಟ್ ಬರುವಂಥವ್ರದ್ದು ಗಣನೆಗೆ ತಗೊಂಡು ಅಲ್ಲಿ ಸುರಕ್ಷತೆಯ ವ್ಯವಸ್ಥೆ ಮಾಡಲಾರದಂಥ ಬೇಜವಾಬ್ದಾರಿ ಆಡಳಿತ ಮಂಡಳಿಯವರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಲ್ಲಿಯ ಆಂಧ್ರದ ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಸತ್ತಿದ್ದಾರೆ ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯ ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ರೀತಿಯ ಇದಕ್ಕೆ ಲಕ್ಷಾಂತರ ಜನ ಬರುವಂಥ ಪವಿತ್ರ ಪುಣ್ಯಕ್ಷೇತ್ರ ತಿರುಪತಿ ಸ್ಥಾನ, ಅಲ್ಲಿ ಸಾವಾಗಬಾರದು. ಸುರಕ್ಷತೆಯ ಭಾವವನ್ನು ಬೆಳೆಸ್ಕೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.